ಹೈಫೈ ಬ್ರಾಂಡೆಡ್ ಪತ್ನಿಯೊಬ್ಬಳು ತಿಂಗಳಿಗೆ 6 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿ ನ್ಯಾಯಾಧೀಶರಿಂದ ಉಗಿಸಿಕೊಂಡಿರುವ ಕೋರ್ಟ್ ಕೇಸ್ ಈಗ ಭಾರಿ ಸುದ್ದಿಯಾಗಿದೆ. ಇದರಲ್ಲಿ ಪತ್ನಿಯೊಬ್ಬಳು ವಿಚ್ಛೇದಿತ ಪತಿಯಿಂದ ತಿಂಗಳಿಗೆ 6,16,000 ರೂಪಾಯಿಗಳ ಬೇಡಿಕೆಯನ್ನ ಇಟ್ಟಿದ್ದಳು. ಇದನ್ನ ಪ್ರಶ್ನಿಸಿ ಪತಿ ಕೋರ್ಟ್ ಮೊರೆ ಹೋಗಿದ್ದರು. ಅರ್ಜಿಯನ್ನು ನೋಡುತ್ತಲೇ ನ್ಯಾಯಾಧೀಶರು ಕೆಂಡಾಮಂಡಲಾಗಿದ್ದಾರೆ. ಇಷ್ಟು ಬಜೆಟ್ ನಲ್ಲಿ ಸಾಮಾನ್ಯ ಕುಟುಂಬವೊಂದು ಇಡೀ ವರ್ಷದ ಜೀವನ ಸಾಗಿಸುತ್ತದೆ. ಹೀಗಿರುವಾಗ ತಿಂಗಳಿಗೆ ಒಬ್ಬಳಿಗಾಗಿ ಇಷ್ಟೊಂದು ಹಣದ ಬೇಡಿಕೆ ಇಟ್ಟುದನ್ನು ನೋಡಿ ನ್ಯಾಯಾಧೀಶರು ಅಚ್ಚರಿಗೊಂಡಿದ್ದಾರೆ. ಅವರ ಪರ ವಾದಿಸಲು ಬಂದಿರುವ ವಕೀಲರಿಗೆ ಸರಿಯಾಗಿ ಬುದ್ಧಿ ಮಾತನ್ನ ಹೇಳಿರುವ ನ್ಯಾಯಾಧೀಶರು ದುರಾಸೆಯ ಪತ್ನಿಯ ವಿರುದ್ಧ ಮಾತಿನ ಏಟನ್ನ ನೀಡಿದ್ದಾರೆ. Please don't tell the court that this is all a person requires. 6,16,300 per month. Does anybody spend this much? A single lady for herself? Oh, if she wants to spend, let her earn. ಒಬ್ಬಳಿಗೆ ತಿಂಗಳಿಗೆ ಇಷ್ಟೊಂದು ದುಡ್ಡು ಬೇಕಾ? ಇದೇನು ಆಟನಾ ಅಂತ ಪ್ರಶ್ನಿಸಿರುವ ನ್ಯಾಯಾಧೀಶರು ಇಷ್ಟೊಂದು ಆಕೆಗೆ ಬೇಕಿದ್ದರೆ ದುಡಿಯಲಿ ಹೇಳಿ ಎಂದು ಪತ್ನಿಯ ಪರ ವಕೀಲರನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಕುಟುಂಬದ ಯಾವುದೇ ಜವಾಬ್ದಾರಿ ಇಲ್ಲ, ಮಕ್ಕಳನ್ನು ನೋಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ, ಒಬ್ಬಳ ಸಲುವಾಗಿ ಇಷ್ಟೊಂದು ಹಣ ಬೇಕಾ? ಬುದ್ಧಿ ಇಲ್ವಾ ಅಂತ ನ್ಯಾಯಾಧೀಶರು ಗರಂ ಆಗಿದ್ದಾರೆ. ಕಾನೂನು ಇರೋದು ಹೀಗೆಲ್ಲ ಡಿಮ್ಯಾಂಡ್ ಮಾಡಿ ಪತ್ನಿಗೆ ಶಿಕ್ಷೆ ಕೊಡಲು ಅಲ್ಲ ಅಂತ ಬುದ್ಧಿವಾದ ಕೂಡ ಹೇಳಿದ್ದಾರೆ. ಕೆಳ ಹಂತದ ಕೋರ್ಟ್ ಇಷ್ಟು ಹಣವನ್ನ ನೀಡುವಂತೆ ಆದೇಶ ಮಾಡಿದೆ ಎಂದು ವಕೀಲರು ಹೇಳುತ್ತಿರುವಂತೆ ಇದೆಲ್ಲ ನಮಗೆ ಬೇಡ, ಇಷ್ಟು ಹಣ ಪತ್ನಿಗೆ ಯಾಕೆ ಬೇಕು ಹೇಳಿ ಎಂದಾಗ ವಕೀಲರು ಪತ್ನಿಯ ಹೈಫೈ ಲೈಫ್ ಸ್ಟೈಲ್ ಅನ್ನ ವಿವರಣೆ ನೀಡಿದ್ದಾರೆ. ಒಟ್ಟಿಗೆ ಇದ್ದಾಗ ನ್ಯೂಟ್ರಿಷನ್ ಫುಡ್ ಪತಿ ತರುತ್ತಿದ್ದರು, ಪತ್ನಿ ಅದನ್ನೇ ಮುಂದುವರಿಸಬೇಕು, ಅದಕ್ಕಾಗಿ ಹೆಚ್ಚಿಗೆ ಹಣ ಬೇಕು. ಅಷ್ಟೇ ಅಲ್ಲದೆ ಪತ್ನಿಯು ಬ್ರಾಂಡೆಡ್ ಬಟ್ಟೆಗಳನ್ನ ಧರಿಸುತ್ತಾರೆ. ಲೈಫ್ ಸ್ಟೈಲ್ ಕೂಡ ಮೊದಲಂತೆ ನಡೆಯಬೇಕು. ವಾರಕ್ಕೆ 3 ಸಿನಿಮಾ, ತಿಂಗಳಿಗೊಮ್ಮೆ ರಿಸಾರ್ಟ್, ವರ್ಷದಲ್ಲಿ 2 ಬಾರಿ ಫಾರಿನ್ ಟ್ರಿಪ್, ಇವೆಲ್ಲ ನಿರಂತರವಾಗಿ ನಡೆಯಲೇಬೇಕು. ಅದಕ್ಕಾಗಿಯೇ ಇಷ್ಟೊಂದು ಹಣ ಬೇಕೆಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಶಾಪಿಂಗ್ ಹೋದ್ರೆ ಒಂದು ಡ್ರೆಸ್ಗೆ 10,000 ರೂಪಾಯಿ ಮೇಲೆ ನನಗೆ ಡ್ರೆಸ್ ಬೇಕು. ಹೀಗಿರುವಾಗ ನನಗೆ ಅಷ್ಟೊಂದು ದುಡ್ಡು ಬೇಕು ಅಂತ ವಾದ ಮಾಡಿದ್ದಾರೆ. ಇದರಿಂದ ನ್ಯಾಯಾಧೀಶರು ಮತ್ತಷ್ಟು ಕೋಪಗೊಂಡಿದ್ದಾರೆ. ಇವೆಲ್ಲ ಮನುಷ್ಯನಿಗೆ ಅಗತ್ಯನಾ? ಇಂಥ ಲೈಫ್ ಸ್ಟೈಲ್ ಬೇಕಿದ್ರೆ ನೀನೇ ಹೋಗಿ ಸ್ವಂತ ದುಡಿ ಅಂತ ಆ ಹೆಣ್ಣು ಮಗಳಿಗೆ ನ್ಯಾಯಾಧೀಶರು ಬುದ್ಧಿವಾದ ಹೇಳಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಸಿಗುತ್ತದೆ ಅಂದ್ರೆ ಏನೆಲ್ಲ ಜನರು ಬಾಯಿ ತೆಗೆದು ನಿಲ್ಲುತ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಕೂಡ ಆಗಿದೆ. ಬಹುತೇಕ ಕಾನೂನು ನಿಯಮಗಳು ಹೆಣ್ಣು ಮಕ್ಕಳ ಪರವಾಗಿಯೇ ಇದೆ. ಹೆಣ್ಣು ಮಕ್ಕಳ ರಕ್ಷಣೆಗೆಂದು ಜಾರಿಗೆ ತಂದಿರುವ ಕಾನೂನುಗಳ ದುರುಪಯೋಗ ಇತ್ತೀಚೆಗೆ ಭರದಿಂದ ಸಾಗುತ್ತಿದೆ. ತಮ್ಮನ್ನು ರಕ್ಷಿಸಬೇಕಾಗಿರುವ ಕಾನೂನನ್ನೇ ಗಂಡನ ಮನೆಯವರ ವಿರುದ್ಧ ಅಸ್ತ್ರವನ್ನಾಗಿ ಹೆಣ್ಣಿನ ಮನೆಯವರು ಬಳಸಿಕೊಳ್ಳುತ್ತಿದ್ದಾರೆ. ಈ ಗಂಭೀರ ಆರೋಪಗಳು ಇಂದು ನಿನ್ನೆಯದಲ್ಲ. ಎಷ್ಟೋ ಕಡೆಯಲ್ಲಿ ವರದಕ್ಷಿಣೆ ಕಿರುಕುಳ, ಹೆಣ್ಣಿನ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ, ದಬ್ಬಾಳಿಕೆ, ಚಿತ್ರಹಿಂಸೆ, ಗಂಡನ ಮನೆಯಲ್ಲಿ ಆಕೆ ಅನುಭವಿಸುತ್ತಿರುವ ಹೇಳಿಕೊಳ್ಳಲಾಗದ ಸಂಕಷ್ಟಗಳು, ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಹೆಣ್ಣಿನ ಮಾನ ಪ್ರಾಣ ಕಾಪಾಡಲು ಸರ್ಕಾರಗಳು ಜಾರಿಗೊಳಿಸಿರುವ ಹಲವಾರು ಕಾನೂನುಗಳೇ ಈಗ ಗಂಡಿಗೆ ಯಮಪಾಶವಾಗುತ್ತಿವೆ. ಕಾನೂನಿನ ಕುಣಿಯಲ್ಲಿ ತಮ್ಮದಲ್ಲದ ತಪ್ಪಿಗೂ ಗಂಡು ಹಾಗೂ ಆತನ ಮನೆಯವರು ಬಲಿಯಾಗುವ ಘಟನೆಗಳು ಇತ್ತೀಚೆಗೆ ತುಂಬಾನೇ ಕಾಮನ್ ಆಗಿ ಹೋಗಿವೆ. ಇವುಗಳನ್ನ ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಕಾಣಬಹುದಾಗಿದೆ. ಇದೇ ರೀತಿ ಇದೀಗ ಇನ್ನೊಂದು ಕೋರ್ಟ್ ಕೇಸ್ ಸುದ್ದಿಯಾಗಿದೆ. ಈ ಕೇಸ್ನಲ್ಲಿ ಒಂದೇ ತಿಂಗಳು ಪತ್ನಿ ಪತಿಯ ಜೊತೆ ಇದ್ದಾಳೆ. ಆ ಬಳಿಕ ಪತಿಯನ್ನು ಬಿಟ್ಟು ಹೋಗಿ 15 ವರ್ಷಗಳೇ ಆಗಿವೆ. ಅಂದಿನಿಂದ ಪರಿಹಾರಕ್ಕಾಗಿ ಹೋರಾಟ ನಡೆಯುತ್ತಾನೆ ಇದೆ. 15 ಲಕ್ಷ ರೂಪಾಯಿ ಕೊಡಲು ಪತಿ ಒಪ್ಪಿಕೊಂಡಿದ್ದಾರೆ. ಆದರೆ ಆಕೆಯ ಡಿಮಾಂಡ್ 40 ಲಕ್ಷ ರೂಪಾಯಿ. ಹಾಗೋ ಹೀಗೋ ಮಾಡಿ ಪತಿ 30 ಲಕ್ಷ ರೂಪಾಯಿ ಕೊಡಲು ಒಪ್ಪಿಕೊಂಡರೂ ಆಕೆ ಮಾತ್ರ ಸುತಾರಾಮ್ ಒಪ್ಪುತ್ತಿಲ್ಲ. 40 ಲಕ್ಷವೇ ಬೇಕು, ಇಲ್ಲವಾದ್ರೆ 50 ಲಕ್ಷ ಕೇಳುತ್ತೇನೆ ಅಂತ ಡಿಮ್ಯಾಂಡ್ ಇಟ್ಟಿದ್ದಾಳೆ. ನಾನು 15 ಲಕ್ಷ ಕೊಡಬಹುದು, ಅದಕ್ಕಿಂತ ಹೆಚ್ಚು ದುಡ್ಡು ಕೊಡಲು ನಾನು ಸಾಲ ಮಾಡಬೇಕು ಎಂದು ಪತಿ ನ್ಯಾಯಾಧೀಶರ ಮುಂದೆ ನೋವನ್ನ ತೋಡಿಕೊಂಡಿದ್ದಾರೆ. ಆದರೂ 30 ಲಕ್ಷ ಕೊಡಲು ಕೊನೆಗೆ ಒಪ್ಪಿಕೊಂಡಿದ್ದೆ, ಅದಕ್ಕೆ ಆಕೆಯ ತವರಿನವರು ಒಪ್ಪುತ್ತಿಲ್ಲ. ಅವಳು ಒಂದೇ ತಿಂಗಳು ಜೊತೆಗಿದ್ದಳು, ನನಗೆ ಇಷ್ಟು ಹಣ ಕೊಡಲು ಆಗುತ್ತಿಲ್ಲ ಅಂತ ಆ ಗಂಡ ತನ್ನ ನೋವನ್ನ ಅಳುತ್ತಾನೆ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾನೆ. ಕೊನೆಗೆ ನ್ಯಾಯಾಧೀಶರು ವಕೀಲರಲ್ಲಿ 2 ಕಡೆಯವರು ಕೂತು ಸೆಟಲ್ಮೆಂಟ್ ಮಾಡಿಕೊಳ್ಳುವಂತ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಯಾವ ಮಟ್ಟಕ್ಕೆ ಜನ ದುಡ್ಡಿಗಾಗಿ ಬೇಡಿಕೆಯನ್ನ ಇಡುತ್ತಿದ್ದಾರೆ ಅಂತ.
ವ್ಯವಹಾರದಲ್ಲಿ ಇತ್ತೀಚೆಗೆ ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ಗಂಡ ಹೆಂಡತಿಯ ಜಗಳಾಡಿ ಡೈವರ್ಸ್ ತೆಗೆದುಕೊಳ್ಳುವ ನಿರ್ಧಾರಗಳು ದಿನನಿತ್ಯ ಒಂದರಿಂದ ಒಂದು ಬೆಳೆಯುತ್ತಾನೆ ಇವೆ. ಹೀಗಾಗಿ ನಾವು ಪ್ರತಿದಿನ ಒಂದಿಲ್ಲ ಒಂದು ಇಂತಹ ಘಟನೆಯನ್ನ ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಕಾಣುತ್ತಾನೆ ಇದ್ದೇವೆ. ಈ ವಿಚ್ಛೇದನ ಕೇಸುಗಳು ಹೆಚ್ಚಾಗಿ ಕೋರ್ಟ್ಗಳನ್ನ ನೋಡಿಕೊಳ್ಳುತ್ತವೆ. ಡೈವರ್ಸ್ ಆದಾಗ ಹೆಚ್ಚಾಗಿ ಪತ್ನಿಯಾದವಳು ಪತಿಯಿಂದ ಅಲಮನಿ ಅಂದ್ರೆ ಜೀವಾಂಶವನ್ನ ತನ್ನ ಬದುಕಿಗೆ ಕೊಡಬೇಕೆಂದು ಬೇಡಿಕೆ ಇಡುತ್ತಾಳೆ. ಅದರಂತೆ ಪತಿಯಾದವನು ಡೈವರ್ಸ್ ಕೊಡುವ ಮುನ್ನ ಒಂದು ಮೊತ್ತವನ್ನ ಅಲಮನಿ ಅಂದ್ರೆ ಜೀವಾಂಶನ ಕೊಡಬೇಕಾಗುವ ನಿರ್ಣಯವನ್ನ ಹೆಚ್ಚಾಗಿ ನ್ಯಾಯಾಧೀಶರು ತೆಗೆದುಕೊಳ್ಳುತ್ತಾರೆ. ಅಷ್ಟಕ್ಕೂ ಈ ಜೀವಾಂಶ ಅಥವಾ ಅಲಿಮನಿ ಎನ್ನುವುದು ಏನೆಂದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಜೀವನಾಂಶ ಅಂದ್ರೆ ಸಂಗಾತಿಯ ಬೆಂಬಲ ಅಥವಾ ನಿರ್ವಹಣೆ ಎಂದು ಕರೆಯುತ್ತಾರೆ. ಇದು ಬೇರ್ಪಡುವಿಕೆ ಅಥವಾ ವಿಚ್ಛೇದನ ಅಥವಾ ಡೈವರ್ಸ್ ನಂತರ ಒಬ್ಬ ಸಂಗಾತಿಯು ಇನ್ನೊಬ್ಬ ಸಂಗಾತಿಗೆ ಪಾವತಿಸಬೇಕಾದ ಹಣಕಾಸಿನ ಬೆಂಬಲವಾಗಿದೆ. ಜೀವನಾಂಶ ಉದ್ದೇಶವು ಕಡಿಮೆ ಆದಾಯದ ಸಂಗಾತಿಗೆ ವಿಚ್ಛೇದನ ನಂತರ ಅವರ ಜೀವನ ಮಟ್ಟವನ್ನ ಕಾಪಾಡಿಕೊಳ್ಳಲು ಆಗುವಂತಹ ಸಹಾಯದ ದುಡ್ಡಾಗಿದೆ. ಜೀವನಾಂಶವನ್ನ ಯಾರು ಪಡೆಯಬಹುದು ಅನ್ನುವ ಒಂದು ಪ್ರಶ್ನೆ ಎಲ್ಲರಿಗೆ ಕಾಡುತ್ತದೆ. ಸಂಗಾತಿಯು ಜೀವನಾಂಶವನ್ನ ಪಡೆಯಬಹುದು ಅಂದ್ರೆ ಹೆಂಡತಿಯರು ತಮ್ಮ ಗಂಡನಿಂದ ಜೀವನಾಂಶವನ್ನ ಪಡೆಯುವುದು ಹೆಚ್ಚು ಸಾಮಾನ್ಯವಾಗಿದೆ. ಏಕೆಂದರೆ ವಿಚ್ಛೇದನ ನಂತರ ಮಹಿಳೆಯರು ಮಕ್ಕಳ ಪ್ರಾಥಮಿಕ ಆರೈಕೆ ಹಕ್ಕುದಾರರಾಗಿದ್ದಾರೆ ಮತ್ತು ಆದ್ದರಿಂದ ಅವರು ತಮ್ಮ ಗಂಡನಿಂದ ಕಡಿಮೆ ಆದಾಯವನ್ನ ಹೊಂದಿರುತ್ತಾರೆ. ಪುರಾತನ ಪಿತೃಪ್ರಧಾನ ಸಮಾಜದಲ್ಲಿ ಗಂಡ ತನ್ನ ಹೆಂಡತಿಯನ್ನು ಯಾವ ನಿರ್ಬಂಧವೂ ಇಲ್ಲದೆ ಸ್ವಇಚ್ಛಾಗಿ ವಿಸರ್ಜಿಸಬಹುದಾಗಿತ್ತು. ಸಮಾಜ ವಿಕಾಸವಾದ ನಂತರ ಹೆಂಡತಿ ನಿರ್ದೋಷಿಯಾಗಿದ್ದರೆ ಗಂಡ ಆಕೆಗೆ ಕಡ್ಡಾಯವಾಗಿ ಅಲಿಮನಿ ಅಂದ್ರೆ ಜೀವನಾಂಶ ಅಂದ್ರೆ ಪರಿಹಾರವನ್ನ ಒದಗಿಸಬೇಕಾಗಿರುವ ಪರಿಸ್ಥಿತಿ ಬಂದಿತ್ತು. ಮೊದಲು ಜೀವನಾಂಶವನ್ನ ಬಹುತೇಕವಾಗಿ ವಿವಾಹ ಪೂರ್ವದಲ್ಲೇ ನಿರ್ಧರಿಸುತ್ತಿದ್ದರು. ಪುರಾತನ ಈಜಿಪ್ಟ್ನವರು, ಗ್ರೀಕರು ಮತ್ತು ಯಹೂದಿಗಳಲ್ಲಿ ಈ ಪದ್ಧತಿ ಇತ್ತು. ಹಿಂದೂ ವಿವಾಹ ಶಾಸನ 1955 24ನೇ ವಿಧಿಯ ಪ್ರಕಾರ ಯಾವುದೇ ವ್ಯವಹಾರ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬಂದಾಗ ಅದು ಮುಗಿಯುವವರೆಗೂ ಅಶಕ್ತರಾದವರಿಗೆ ಶಕ್ತರು ಜೀವನಾಂಶವನ್ನ ಮತ್ತು ನ್ಯಾಯಾಲಯದಲ್ಲಿ ನಡೆಸಬೇಕಾದ ವ್ಯವಹಾರಕ್ಕೆ ಬೇಕಾದ ವೆಚ್ಚವನ್ನ ಕೂಡ ಕೊಡಬೇಕಾಗಿತ್ತು. ನಿರಪರಾಧಿ ಹೆಂಡತಿಯನ್ನು ಗಂಡ ತ್ಯಜಿಸಿದರೆ ಕ್ರೌರ್ಯದಿಂದ ವರ್ತಿಸಿ ಆಕೆಯ ಸಾತ್ವಿಕ ಜೀವನಕ್ಕೆ ಆತಂಕ ಉಂಟು ಮಾಡುವಂತೆ ನಡೆದುಕೊಂಡಿದ್ದರೆ ಅಥವಾ ಗಂಡನಲ್ಲಿ ವ್ಯಾಧಿಯಾಗಲಿ ನಪುಂಸಕತ್ವ ಇದ್ದರೆ ಹೆಂಡತಿಗೆ ವಿವಾಹ ವಿಚ್ಛೇದನಕ್ಕೆ ಸೂಕ್ತ ಕಾರಣವಿದ್ದು ಶಾಸನ ರೀತ್ಯ ಯಾವುದೇ ಪರಿಹಾರಕ್ಕೆ ಹೆಂಡತಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದರೆ ಉತ್ಪನ್ನವುಳ್ಳ ಗಂಡ ಜೀವನಕ್ಕೂ ನ್ಯಾಯಾಲಯದಲ್ಲಿ ನಡೆಸುವ ವ್ಯವಹಾರಕ್ಕೂ ಬೇಕಾಗುವ ಹಣವನ್ನ ಹೆಂಡತಿಗೆ ನೀಡುವಂತೆ ನ್ಯಾಯಾಲಯ ಆಜ್ಞೆ ಮಾಡುತ್ತದೆ. ಇದೇ ವಿಧಿಯ ಪ್ರಕಾರ ನಿರ್ಗತಿಕನಾದ ಗಂಡ ಹೆಂಡತಿಯ ತಪ್ಪಿಗಾಗಿ ದಾಂಪತ್ಯ ಜೀವನದಿಂದ ಕಷ್ಟ ನಷ್ಟವನ್ನ ಅನುಭವಿಸಬೇಕಾಗಿ ಬಂದಲ್ಲಿ ಯಾವುದೇ ಪರಿಹಾರಕ್ಕೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಆ ಕಾಲಕ್ಕೆ ಹೆಂಡತಿ ಗಂಡನಿಗೆ ಜೀವನಾಂಶವನ್ನ ಮತ್ತು ವ್ಯವಹಾರದ ವೆಚ್ಚವನ್ನ ಕೊಡಬೇಕಾಗಿ ಬರುತ್ತದೆ. ಇಂಥ ಸಂದರ್ಭಗಳು ಅಪರೂಪ. ಆದರೂ ಇಂದು ಹೆಂಗಸಿಗೆ ಲಭಿಸಿರುವ ಆಸ್ತಿಯ ಹಕ್ಕು ಮತ್ತು ಉದ್ಯೋಗಾವಶ್ಯಕ್ಕಾಗಿ ಆಕೆಯ ತಪ್ಪಿನಿಂದ ಗಂಡ ದಾಂಪತ್ಯ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿದರೆ ಆಕೆ ಗಂಡನಿಗೆ ಜೀವನಾಂಶ ಮತ್ತು ನ್ಯಾಯಾಲಯದ ವ್ಯವಹಾರದ ಖರ್ಚನ್ನು ಕೂಡ ಕೊಡಬೇಕಾಗುತ್ತದೆ. ಆದರೆ ಇತ್ತೀಚೆಗೆ ಪರಪುರುಷನೊಂದಿಗೆ ಅಕ್ರಮ ಸಂಬಂಧ ಹೊಂದಿರುವ ಪತ್ನಿಗೆ ವಿಚ್ಛೇದಿತ ಪತಿ ಜೀವನಾಂಶ ನೀಡುವ ಅಗತ್ಯವಿಲ್ಲ ಎಂದು ಮದ್ರಾಸ್ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿದೆ. ತಮ್ಮ ಪತ್ನಿ ಅನೈತಿಕ ಸಂಬಂಧ ಹೊಂದಿದ್ದಾಳೆಂಬ ಕಾರಣಕ್ಕೆ 2011ರಲ್ಲಿ ಸರ್ಕಾರಿ ನೌಕರರೊಬ್ಬರು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದರು. ಈ ಅರ್ಜಿಯನ್ನು ಪರಿಶೀಲಿಸಿದ ಸೆಷನ್ಸ್ ನ್ಯಾಯಾಲಯವು ವಿಚ್ಛೇದನಕ್ಕೆ ಅನುವು ಮಾಡಿಕೊಟ್ಟಿತ್ತಲ್ಲದೆ ಪತ್ನಿಗೆ ಮಾಸಿಕ ₹1,000 ಜೀವನಾಂಶ ನೀಡುವಂತೆ ಆದೇಶ ನೀಡಿತ್ತು. ಆದರೆ ನ್ಯಾಯಾಲಯದ ಈ ತೀರ್ಪಿಗೆ ಅಸಮಾಧಾನಗೊಂಡ ಸರ್ಕಾರಿ ನೌಕರ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಲು ಹತ್ತಿದ್ದರು. ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಾಧೀಶ ಮೂರ್ತಿ ಎಸ್ ನಾಗಮುತ್ತು ಅವರಿದ್ದ ಪೀಠ ಒಂದು ಮಹತ್ವದ ತೀರ್ಪನ್ನ ನೀಡಿತ್ತು. ವಿವಾಹಿತ ಮಹಿಳೆ ವಿಚ್ಛೇದನ ಪಡೆದಾಗ ಆಕೆಯ ಜೀವನ ನಡೆಸಲು ಯಾವುದೇ ಆಧಾರವಿಲ್ಲದೆ ಹೋದಾಗ ಜೀವನಾಂಶವನ್ನ ಪತಿಯಿಂದ ಕೊಡಿಸಲಾಗುತ್ತದೆ. ಜೀವನಾಂಶ ಕೇಳುವ ಮಹಿಳೆ ಪತಿಗೆ ನಿಷ್ಠಳು ಆಗಿರಬೇಕು. ಕೌಟುಂಬಿಕ ನೀತಿ ನಿಯಮಗಳನ್ನ ಪಾಲಿಸದೆ ಲೈಂಗಿಕ ಜವಾಬ್ದಾರಿಯನ್ನು ಉಲ್ಲಂಘನೆ ಮಾಡಿ ಪರಪುರುಷರೊಂದಿಗೆ ಅನೈತಿಕ ಸಂಬಂಧ ಹೊಂದಿರುವ ಮಹಿಳೆಗೆ ಮೊದಲ ಪತಿಯ ಬಳಿ ಜೀವನಾಂಶ ಕೇಳುವ ಹಕ್ಕನ್ನ ಕಳೆದುಕೊಳ್ಳುತ್ತಾಳೆ. ಪರ ಪುರುಷರೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆ ಆತನೊಂದಿಗೆ ಜೀವನಾಂಶ ಕೇಳಬೇಕೇ ಹೊರತು ಮಾಜಿ ಪತಿಯಿಂದಲ್ಲ. ಈ ತೀರ್ಪು ಕಾನೂನು ಮೂಲಕ ಈಗಾಗಲೇ ವಿಚ್ಛೇದನ ಪಡೆದಿರುವ ಮಹಿಳೆಗೂ ಅನ್ವಯವಾಗುತ್ತದೆ ಎಂದು ಮಹತ್ವದ ತೀರ್ಪನ್ನ ನೀಡಿದೆ.
ನೋಡಿದಿರಾ ಸ್ನೇಹಿತರೆ, ಜೀವನಾಂಶ ಅಂದ್ರೆ ಅಲಿಮನಿಯ ಸಲುವಾಗಿ ಇವತ್ತು ಕೋರ್ಟಿನಲ್ಲಿ ಇಂತಹ ಸಾವಿರಾರು ಕೇಸುಗಳು ಪ್ರತಿನಿತ್ಯ ನಡೆಯುತ್ತಾನೆ ಇರುತ್ತವೆ. ಕೆಲವರು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ರೆ, ಇನ್ನು ಕೆಲವರು ಇದನ್ನ ಡಿಸ್ಅಡ್ವಾಂಟೇಜ್ ತೆಗೆದುಕೊಳ್ಳುತ್ತಿದ್ದಾರೆ. ಹೀಗಾಗಿ ಕಾನೂನಿನಲ್ಲಿ ಕೆಲವೊಂದು ತಿದ್ದುಪಡಿ ತರುವುದು ಅತಿ ಮುಖ್ಯವಾಗಿದೆ ಎನ್ನುವುದು ಈ ಮೂಲಕ ನಮಗೆ ಹಲವಾರು ಕೇಸುಗಳಿಂದ ಗೊತ್ತಾಗುತ್ತಿದೆ. ಸ್ನೇಹಿತರೆ, ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.